ಸಿಎಂ ವಿರುದ್ಧ ಮೂಡಾ ಕೇಸ್, ಇಡಿ ಪತ್ರದ ಟೆನ್ಷನ್. ಇದೀಗ ಕ್ಯಾಬಿನೆಟ್ ಸಭೆಯಲ್ಲೂ ಕೂಡ ಇದು ಪ್ರಸ್ತಾಪಕ್ಕೆ ಬರುವಂತ ಚಾನ್ಸಸ್ ಇದೆ. ಹೌದು, ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಇವತ್ತು ಸಚಿವ ಸಂಪುಟ ಸಭೆ ಇದೆ. ಕೆಲವೇ ಕ್ಷಣಗಳಲ್ಲಿ ನಡೆಯಲಿರುವಂತಹ ಸಂಪುಟ ಸಭೆ. ಸಹಜವಾಗಿ ಒಂದು ಕ್ಯಾಬಿನೆಟ್ ಮೀಟಿಂಗ್ ಅಂತ ಅಂದ್ರೆ 16 ಡಿಸಿಷನ್ಸ್ ಗಳನ್ನ ಅಲ್ಲಿ ತೆಗೆದುಕೊಳ್ಳಲಾಗುತ್ತೆ, ನಿರ್ಧಾರಗಳಿಗೆ ಬರಲಾಗುತ್ತೆ. ಅದು ಏನೇ ನಿರ್ಧಾರ ಅನ್ನುವಂಥದ್ದು ಒಂದು ಕುತೂಹಲ ಇದ್ರೆ, ಅದರ ಜೊತೆಗೇನೆ ಮೂಡಾ ವಿಚಾರದಲ್ಲಿ ಇಡಿಯಿಂದ ಬಂದಂತ ಪತ್ರ ಇದೆಯಲ್ಲ, ಅಥವಾ ಇಡಿ ಲೋಕಾಯುಕ್ತಕ್ಕೆ ಬರೆದಿರುವಂತ ಪತ್ರ ಇದೆಯಲ್ಲ, ಆ ಪತ್ರದ ಬಗ್ಗೆ ಅನೌಪಚಾರಿಕ ಚರ್ಚೆ ಆಗ್ಬೋದಾ ಅಂತ ಚಾನ್ಸಸ್ ಹೆಚ್ಚಿದೆ. ಇಡಿ ವಿರುದ್ಧ ಮುಂದಿನ ಕಾನೂನು ಹೋರಾಟದ ಚರ್ಚೆಯನ್ನ ಈ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ನಡೆಸಬಹುದಂತ ಸಾಧ್ಯತೆ ಇದೆ. ನಿಮ್ಗೆ ಗೊತ್ತಿರೋ ಹಾಗೆ ಈಗ ಆಲ್ರೆಡಿ ಜಾರಿ ನಿರ್ದೇಶನಾಲಯ ಲೋಕಾಯುಕ್ತಕ್ಕೂ ಒಂದು ಪತ್ರವನ್ನ ಬರೆದಿತ್ತು. ಆ ಪತ್ರದಲ್ಲಿ ಮೂಡಾದಲ್ಲಿ ನಡೆದಿರುವಂತಹ ಹಗರಣ ಏನೇನು, ಮುಖ್ಯಮಂತ್ರಿಗಳ ಖಾಸಗಿ ಆಪ್ತ ಸಹಾಯಕ ಯಾವ್ಯಾವ ರೀತಿಯಾಗಿ ಅಕ್ರಮ ಎಸಗಿದ್ದಾರೆ ಅನ್ನುವಂಥ ರೀತಿಯಾದಂಥ ಕುರುಹುಗಳು ಗೊತ್ತಾಗಿದೆ ಅನ್ನುವಂಥ ಸಂಗತಿ ಒಂದು. ಮೂಡಾ ಓವರಾಲ್ ಹಗರಣದ ಜೊತೆಗೆ ಮುಖ್ಯಮಂತ್ರಿಗಳ ಪತ್ನಿಗೆ ನೀಡಿದ್ದಂಥ ಸೈಟ್ಗಳ ವಿಚಾರದಲ್ಲೂ ಕೂಡ ಯಾವ ರೀತಿಯಾದಂಥ ಅಕ್ರಮ ಆಗಿದೆ ಅನ್ನೋದು, ಸುಮಾರು 700 ಕೋಟಿಗೂ ಅಧಿಕ ಮೊತ್ತದ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಮೂಡಾದಲ್ಲಿ. ಈ ಥರದ್ದೆಲ್ಲ ವಿಚಾರ ಪ್ರಸ್ತಾಪ ಆಗಿದೆ. ಮುಖ್ಯಮಂತ್ರಿಗಳು ಅವತ್ತೇ ಈ ವಿಚಾರವಾಗಿ ಪ್ರಸ್ತಾಪ ಮಾಡ್ತಾ ಹೇಳಿದ್ರು, ಇದು ಬೇಕು ಅಂತಾನೆ ತನಿಖೆಯ ಮೇಲೆ ಪ್ರಭಾವ ಬೀರುವಂಥ ನಿಟ್ಟಿನಲ್ಲಿ ಬರೆಯಲಾಗಿರುವಂಥ ಪತ್ರ ಅಂತ. ಸೊ ಅದಕ್ಕೆ ತಕ್ಕಾಗಿ ನಿನ್ನೆ ಕೂಡ ನೀವು ಗಮನಿಸಿರೋ ಹಾಗೆ ಕೋರ್ಟ್ನಲ್ಲಿ ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟ ಹಾಗಿನ 2 ವಿಚಾರಗಳು ಪ್ರಸ್ತಾಪ ಆಯಿತು. ಒಂದು, ಏಕಸದಸ್ಯ ಪೀಠ ಕೊಟ್ಟಿದ್ದಂಥ ತೀರ್ಪೇನಿತ್ತು, ರಾಜ್ಯಪಾಲರ ಅನುಮತಿ ಸರಿಯಾಗಿದೆ ಅನ್ನುವಂಥ ರೀತಿಯಾಗಿ ಅದನ್ನು ಪ್ರಶ್ನಿಸಿ ಅವರೇನು ದ್ವಿಸದಸ್ಯ ಪೀಠದ ಮೊರೆ ಹೋಗಿದ್ರು. ಅದಕ್ಕೆ ಮಧ್ಯಪ್ರವೇಶ ಮಾಡುವಂಥ ನಿಟ್ಟಿನಲ್ಲಿ ಇಲ್ಲಿ ಕೋರ್ಟ್ ನಕಾರವನ್ನು ವ್ಯಕ್ತಪಡಿಸಿರುವಂಥದ್ದು. ಅದರ ಜೊತೆಗೇನೆ ವೆರಿ ಇಂಟ್ರೆಸ್ಟಿಂಗ್ಲಿ ಸಿಬಿಐ ತನಿಖೆಗೆ ಸಂಬಂಧಪಟ್ಟಾಗೆ ದೂರುದಾರರೊಬ್ಬರು ಅರ್ಜಿಯನ್ನ ಏನು ಸಲ್ಲಿಸಿದ್ರು, ಆ ಅರ್ಜಿಯ ವಿಚಾರಣೆಗೆ ತಡೆ ನೀಡಬೇಕು ಅಂತ ಏನು ಪ್ರಸ್ತಾಪ ಆಯಿತು, ಅದನ್ನು ಕೂಡ ಕೋರ್ಟ್ ನಿರಾಕರಿಸಿದೆ. ಹೀಗಾಗಿ ಇದು ಮುಖ್ಯಮಂತ್ರಿಗಳಿಗೆ ಖಂಡಿತವಾಗಿಯೂ ಕೂಡ ಸಂಕಷ್ಟ ಅನ್ನುವಂಥ ರೀತಿಯಾಗಿ, ಅಥವಾ ಕಾನೂನಾತ್ಮಕ ಅವರ ಹೋರಾಟಕ್ಕೆ ಹಿನ್ನಡೆ ಅನ್ನುವಂಥ ರೀತಿಯಾಗಿಯೇ ವಿಶ್ಲೇಷಿಸುವಂಥ ಕಾರ್ಯ ಆಗ್ತಾ ಇದೆ. ಅದರ ನಡುವೆ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಈ ವಿಚಾರ ಚರ್ಚೆಗೆ ಬರ್ಬೋದಾ ಅಂತ ಚಾನ್ಸಸ್ ಇದೆ. ಸುನಿಲ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುನಿಲ್, ಒಂದ್ ಕಡೆ ಕೋರ್ಟ್ನಲ್ಲೂ ಕೂಡ ನಿನ್ನೆ ಕಾನೂನಾತ್ಮಕ ಹೋರಾಟದ ವಿಚಾರವಾಗಿ ಮುಖ್ಯಮಂತ್ರಿಗಳಿಗೆ ಬಹಳ ಹಿನ್ನಡೆ ಆಗಿರುವಂತದನ್ನ ನಾವಿಲ್ಲಿ ಗಮನಿಸಬಹುದಾಗಿದೆ. ಅದರ ಜೊತೆಗೇನೆ ತನಿಖೆಯ ಮೇಲೆ ಪ್ರಭಾವ ಬೀರುವಂತ ನಿಟ್ಟಿನಲ್ಲಿ ಇಡಿ ಈ ರೀತಿಯಂತ ಪತ್ರವನ್ನು ಲೋಕಾಯುಕ್ತಕ್ಕೆ ಬರೆದಿದೆ ಅಂತ ಈಗ ಆಲ್ರೆಡಿ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ. ಆ ವಿಚಾರ ಇವತ್ತು ಹೇಗೆ ಪ್ರಸ್ತಾಪ ಆಗ್ಬಹುದು, ಅದರ ವಿಚಾರವಾಗಿನ ಹೋರಾಟದ ಬಗ್ಗೆ ಯಾವ ರೀತಿ ಅಂತ ನಿರ್ಧಾರಕ್ಕೆ ಬರ್ಬೋದು ಅಂತ ಏನಾದ್ರು ಚಾನ್ಸಸ್ ಇದೆಯಾ, ಅನ್ನು ಹೊರತುಪಡಿಸಿ ಉಳಿದಂತ ಯಾವ ಮಹತ್ವದ ನಿರ್ಧಾರಕ್ಕೆ ಬರ್ಬೋದು ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಸುನಿಲ್? ಮಾಲ್ತೇಶ್, ಪ್ರಮುಖವಾಗಿ ಇವತ್ತಿನ ಸಚಿವ ಸಂಪುಟ ಸಭೆ ಏನಿದೆ ಇನ್ನೊಂದು ಕೆಲವೇ ನಿಮಿಷಗಳಲ್ಲಿ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಆರಂಭವಾಗುತ್ತೆ. ಆ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಒಂದಷ್ಟು ವಿಚಾರಗಳು, ಬೇರೆ ವಿಚಾರಗಳು ಪ್ರಸ್ತಾಪವಾದರೂ ಕೂಡ ಅಜೆಂಡಾದಲ್ಲಿ ಇರುವಂತಹ ವಿಚಾರಗಳು ಅನೌಪಚಾರಿಕವಾಗಿ, ಅಂದರೆ ಅಜೆಂಡಾದನ್ನು ಹೊರತುಪಡಿಸಿ ಅನೌಪಚಾರಿಕವಾಗಿ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆ ನಡೆಯುವಂಥ ಸಾಧ್ಯತೆ ಕೂಡ ದಟ್ಟವಾಗಿದೆ. ಯಾಕೆಂದರೆ ಪ್ರಮುಖವಾಗಿ ಈಗಾಗಲೇ ಇಡಿ ಲೋಕಾಯುಕ್ತಕ್ಕೆ ಬರೆದಿರುವಂತಹ ಪತ್ರ ಎಂದೇ ಸಾಕಷ್ಟು ಸಂಚಲನವನ್ನು ಕೂಡ ಮೂಡಿಸಿದೆ, ಮತ್ತೆ ವಿಪಕ್ಷಗಳಿಗೆ ಒಂದು ದೊಡ್ಡ ಆಹಾರವಾದ ರೀತಿ ಕಂಡು ಬರ್ತಾ ಇದೆ. ಅಷ್ಟೇ ಅಲ್ಲದೆ ಮುಖ್ಯಮಂತ್ರಿಗಳಿಗೆ ಈ ಒಂದು ಮೂಡಾ ಹಗರಣ ನಿಧಾನವಾಗಿ ಸಂಕಷ್ಟ ಎದುರಾಗ್ತಾ ಇರುವಂತಹ ಒಂದಷ್ಟು ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಇದೇ ವಿಚಾರವಾಗಿ ಇವತ್ತು ಚರ್ಚೆ ನಡೆಯುವಂತಹ, ಅನೌಪಚಾರಿಕವಾಗಿ ಚರ್ಚೆ ಆಗುವಂತಹ ಸಾಧ್ಯತೆ ಕೂಡ ದಟ್ಟವಾಗಿದೆ. ಮೂಡಾ ವಿಚಾರದಲ್ಲಿ ಪತ್ರ ಏನು ಬರೆದಿದ್ದಾರೆ ಇಡಿ, ಆ ಒಂದು ಪತ್ರದಲ್ಲಿ ಮುಖ್ಯಮಂತ್ರಿಗಳ ಪತ್ನಿಗೆ ಕೊಟ್ಟಿರೋ ಸೈಟ್ ವಿಚಾರ ಆಗ್ಬೋದು, ಅವರ ಆಪ್ತ ಸಹಾಯಕರು ಅವ್ಯವಹಾರದ ವಿಚಾರ ಆಗ್ಬೋದು, ಮತ್ತೆ ನಕಲಿ ಸಹಿ ಆಗ್ಬೋದು, 700 ಕೋಟಿಗಿಂತ ಹೆಚ್ಚು ಅವ್ಯವಹಾರ, 1000ಕ್ಕಿಂತ ಹೆಚ್ಚು ಸೈಟ್ಗಳು, ಬೇರೆ ರೀತಿಯಾದ ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಈ ಒಂದು ಅಂಶಗಳನ್ನ ಇಟ್ಕೊಂಡು ತನಿಖೆ ನಡೆಸಿ ಅನ್ನೋ ರೀತಿಯಲ್ಲಿ ಈ ಒಂದು ಇಡಿ ಪತ್ರ ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ, ಒತ್ತಡ ಹೇರುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ, ಇಡಿಯ ಮೂಲಕ ಒತ್ತಡ ಹೇರುವಂತ ಕೆಲಸ ನಡೀತಾ ಇದೆ, ರಾಜಕೀಯ ಒಂದು ಪ್ರೇತ ಷಡ್ಯಂತ್ರ ನಡೀತಾ ಇದೆ ಅನ್ನೋ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಸಭೆಯಲ್ಲೂ ಕೂಡ ಒಂದಷ್ಟು ಚರ್ಚೆಗಳು ಕೂಡ ಆಗುತ್ತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಕಾನೂನಾತ್ಮಕ ಯಾವ ರೀತಿಯಾಗಿ ಹೋರಾಟ ಮಾಡಬೇಕಾಗುತ್ತೆ ಅನ್ನೋ ಒಂದು ವಿಚಾರ ಆಗ್ಬೋದು, ಮತ್ತು ಅಲ್ಲಿರುವಂತಹ ಸಚಿವರ ಅಭಿಪ್ರಾಯವನ್ನ ಸಂಗ್ರಹಿಸುವಂತ ಸಾಧ್ಯತೆ ಕೂಡ ದಟ್ಟವಾಗಿದೆ. ಯಾಕಂದ್ರೆ ಅಧಿವೇಶನ ನಡೆಯುವ ಹಿನ್ನೆಲೆಯಲ್ಲಿ ಈಗಾಗಲೇ ಅಧಿವೇಶನ ಕೂಡ ಆರಂಭವಾಗುತ್ತೆ. ಸೋಮವಾರದ ಅಧಿವೇಶನ ಏನು ಆರಂಭವಾಗುತ್ತೆ, ಆ ಅಧಿವೇಶನದಲ್ಲಿ ವಿಪಕ್ಷಗಳು ಈ ಒಂದು ಮೂಡಾ ವಿಚಾರವನ್ನು ಇಟ್ಟುಕೊಂಡೇ ಒಂದು ಹೋರಾಟವನ್ನು ಕೂಡ ದೊಡ್ಡದಾಗಿ ನಡೆಸ್ತಾರೆ. ಇಡೀ ಒಂದು ಪತ್ರವನ್ನು ವಿಚಾರ ಇಟ್ಟುಕೊಂಡೇ ಹೋರಾಟವನ್ನ ಈಗ ದೊಡ್ಡದಾಗಿ ನಡೆಸಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವಂತ ಪ್ರಯತ್ನಕ್ಕೆ ಮುಂದಾಗ್ತವೆ. ಅದಕ್ಕೆ ನಾವು ಯಾವ ರೀತಿಯಾಗಿ ಒಂದಷ್ಟು ಉತ್ತರಗಳನ್ನ ಕೊಡಬೇಕಾಗುತ್ತೆ, ಕಾನೂನಾತ್ಮಕ ಹೋರಾಟ ಹೇಗೆ ಮಾಡಬೇಕಾಗುತ್ತೆ ಅನ್ನೋ ವಿಚಾರವನ್ನು ಕೂಡ ಚರ್ಚೆ ನಡೆಸುವಂತ ಸಾಧ್ಯತೆ ಇದೆ. ಯಾಕೆಂದ್ರೆ ಪ್ರಮುಖವಾಗಿ ಇಡೀ ವಿಚಾರವನ್ನ, ತನಿಖೆ ವಿಚಾರವಾಗಿ ಪ್ರಶ್ನೆಯನ್ನ ಎಷ್ಟರ ಮಟ್ಟಿಗೆ ಇವರು ಮಾಡ್ತಾರೆ ಅನ್ನೋದು ಒಂದ್ ಕಡೆ ಆದ್ರೆ, ಮತ್ತೆ ಈಗ ಪತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ರಾಜಕೀಯವಾಗಿ ಯಾವ ರೀತಿ ಹೋರಾಟ ನಡೆಸಬೇಕು ಅನ್ನೋ ಒಂದು ವಿಚಾರದ ಬಗ್ಗೆ ಒಂದು ಅನೌಪಚಾರಿಕವಾಗಿ ಚರ್ಚೆ ನಡೆಯುವಂತ ಸಾಧ್ಯತೆ ಕೂಡ ದಟ್ಟವಾಗಿದೆ. ಹಾಗಾಗಿ ಇವತ್ತಿನ ಸಚಿವ ಸಂಪುಟ ಸಭೆ ಒಂದಷ್ಟು ಮಹತ್ವವನ್ನು ಕೂಡ
ಮಾಡಿಕೊಂಡಿದೆ. ಅನೌಪಚಾರಿಕವಾಗಿ ಸಾಕಷ್ಟು ಎಲ್ಲಾ ವಿಚಾರಗಳು ಅಂಶಗಳು ಕೂಡ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಪ್ರಮುಖವಾಗಿ ಕಾನೂನು ಹೋರಾಟ ಯಾವ ರೀತಿಯಾಗಿ ಮಾಡಬೇಕು, ಈ ಒಂದು ಒಂದು ಹಗರಣದ ಒಂದು ವಿಚಾರ ಇದೆ, ಅದರಿಂದ ಯಾವ ರೀತಿಯಾಗಿ ನಾವು ಹೊರಬರಬೇಕಾಗುತ್ತೆ ಅನ್ನೋ ವಿಚಾರದಲ್ಲೂ ಕೂಡ, ಮತ್ತೆ ವಿಪಕ್ಷಗಳಿಗೆ ಯಾವ ರೀತಿಯಾಗಿ ಉತ್ತರವನ್ನ ಕೊಡಬೇಕು, ಸಚಿವರ ಮಟ್ಟದಲ್ಲಿ ಯಾವ ರೀತಿಯಾಗಿ ಉತ್ತರವನ್ನ ಕೊಡಬೇಕು ಅನ್ನೋ ಒಂದು ವಿಚಾರದಲ್ಲೂ ಕೂಡ ಇವತ್ತಿನ ಒಂದಷ್ಟು ಅನೌಪಚಾರಿಕವಾಗಿ ಚರ್ಚೆ ನಡೆಯುವಂತ ಸಾಧ್ಯತೆ ಕೂಡ ದಟ್ಟವಾಗಿರುವಂತದ್ದು. ಮಾಲ್ತೇಶ್, ಥ್ಯಾಂಕ್ ಯು ಸುನಿಲ್.